Guys, welcome back to my channel for Abhishek Vlogs OPW. ನಾವು ಇವತ್ತು ಬಂದಿರೋದೆಲ್ಲ ಅಂದರೆ ಪೆಟ್ ಶಾಪ್. ಈ ಶಾಪ್ ಹೆಸರು ಪೆಟ್ ಸರ್ಕಲ್ ಅಂತ ನೀವು ನೋಡ್ತಾ ಇರ್ಬೋದು. ಇದು ಬರೋದು ಎಲ್ಲಂದರೆ ಚಿಕ್ಕಬಾಣಸ್ವಾಡಿಯ ಮೇನ್ ರೋಡ್ ಹತ್ರ ಇರುವ ನಮ್ಮ ಹನುಮಾನ್ ದೇವಸ್ಥಾನ ಹತ್ರ. ಇಲ್ಲಿ ಮುನೀಶ್ವರ ದೇವಸ್ಥಾನ ಅಂದರೆ ತುಂಬ ಫೇಮಸ್ ಆಗಿರ್ಬೋದು. ನೀವು ನೋಡಿರ್ಬೋದು ಕಸ್ಟಮರ್ಸ್ ಎಲ್ಲ ಆಲ್ರೆಡಿ ಇದ್ದಾರೆ. ಇದು ನೋಡಿ ಪ್ಯಾರೆಟ್ಟು, ನೀವು ನೋಡಿ ಇದು ಖಾಲಿ ಇದೆ. ಇದು ನೋಡಿ ಹ್ಯಾಮ್ಸ್ಟರ್ ಅಂತ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ನೋಡಿ ಅಲ್ಲೂ ಒಂದಿದೆ, ಅದು ಮಲ್ಕೊಂಡಿದೆ, ಡು ನಾಟ್ ಡಿಸ್ಟರ್ಬ್ ಬೇಡ ಅಂತ. ನೋಡಿ ಇಲ್ಲಿ ಕಾರ್ ಫಿಶ್ ಎಲ್ಲ ಇದೆ. ನೋಡೋಣ ಇದು ಪ್ರೈಸ್ ಇದು ರಶ್ ಇದೆ ಅಂತ ವೆಯ್ಟ್ ಫಾರ್ 2 minutes. ಇದು ನೋಡಿ ಇದು ಗಪ್ಪಿ ಫಿಶ್ ಇದೆ. ನೀವು ನೋಡ್ಕೊಂಡು ಹೋಗ್ಬೋದು. ಟ್ಯಾಂಕ್ ಮಾಡೋದು ಬೀಟ ಎಲ್ಲ ಇದೆ. ಇದು ನೋಡಿ ಶೈನಿಂಗು. ಡಿಫ್ರೆಂಟ್ ಫಿಶಸ್ ಇದೆ. ಇದು ನ್ಯಾಚುರಲ್ ಫಿಶಸ್ ನೋಡಿ. ಇದೆಲ್ಲ ನ್ಯಾಚುರಲ್ ಫಿಶಸ್ಸು. ನೀವು ನೋಡ್ತಾ ಇರೋದು ಟ್ಯಾಂಕ್ ಎಷ್ಟು ಬ್ರೈಟ್ ಆಗಿದೆ ನೋಡ್ಬೋದು. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 lakh ಆ ಥರ ಇರುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 9,500 ಇಲ್ಲೇ ಬಂದಿದೆ ನೋಡಿ. ಅವ್ರ ಕೈಯಲ್ಲೇ ಮಾಡಿರೋದು. ನೀವು ನೋಡ್ತಾ ಇರೋದು ಸೂಪರಾಗಿ ಮಾಡಿದ್ದಾರೆ ನೋಡಿ. ನ್ಯಾಚುರಲ್ ಟ್ಯಾಂಕ್ ಅಂತಲೂ ಹೇಳ್ಬೋದು. ಇದರಲ್ಲಿ ಫಿಶಸ್ ಕೂಡ ಇದೆ. ಟ್ಯಾಂಕ್ ಮನೇಲಿ ಹೋಗಿ ಕೂಡ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ. ಇದು ಪ್ರೈಸ್ ಇಲ್ಲ, ಆದರೆ ಇದ್ರ ಬ್ಯೂಟಿ ನೋಡ್ಬೋದು ನೀವು. ಇಷ್ಟು ಬ್ರೈಟಾಗಿ ಇಟ್ಟಿದ್ದಾರೆ. ನೆಕ್ಸ್ಟ್ ಟ್ಯಾಂಕ್ ನೋಡಿ, ಇವರೇ ಮಾಡಿದ್ದಾರೆ ನ್ಯಾಚುರಲ್ ಟ್ಯಾಂಕ್ಸ್ ಅಂತಲೂ ಹೇಳ್ಬೋದು. ಇದರಲ್ಲಿ ಒಂದು ಬೀಟ ಹಾಕಿದ್ದಾರೆ. ಗಪ್ಪೀಸ್ ಇದೆ, ಒಂದು ಗಪ್ಪೀಸ್ ಇಟ್ಕೊಂಡಿದ್ದಾರೆ. ಈ ಪ್ಲಾಂಟ್ಸ್ ಇರೋದೇ ಇಲ್ಲ ನೋಡಿ. ಇದೆಲ್ಲಿರುತ್ತೆ ನೋಡಿ, ಫಿಶ್ ಜಾಸ್ತಿ ಕಡೆ ಇರಲ್ಲ ನೋಡಿ. ಇಷ್ಟು ಟ್ರಾನ್ಸ್ಪರೆಂಟ್ ಇದೆ, ಅದೆಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಬರುತ್ತೆ. ನೆಕ್ಸ್ಟ್ ಬಂದಿದೆ ನಮ್ಮ ಕ್ಯಾಟ್ ಅಂತ. ನೀವು ನೋಡ್ಬೋದು 1 kg ಇಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, ಸ್ವಲ್ಪ ಕಾಸ್ಟ್ಲಿ ಇಲ್ಲ ಅಂತ ಕೂಡ ಹೇಳ್ಬೋದು. ಆದರೆ ಇದು ಬಂದುಬಿಟ್ಟು 12,000 20,000 ಸ್ಟಾರ್ಟ್ ಆಗಿರುತ್ತೆ. ಇದು ಬಂದುಬಿಟ್ಟು 15,000 ಆ ಥರ ಇರುತ್ತೆ. ವೈಟ್ ಕಲರು, ಬ್ಲೂ ಐಸ್ ಇದೆ ಎಲ್ಲದಕ್ಕೂ. ಆದರೆ ಇದು ಸ್ವಲ್ಪ ಟ್ರೈನ್ಡ್ ಆಗಿರೋದು. ಇದನ್ನ ಆವಾಗವಾಗ ಹೊರಗಡೆ ಬಿಡ್ತಾರೆ ಅಂತ ಬೆಲ್ಟ್ ಹಾಕಿದ್ದಾರೆ. ಇದೆಲ್ಲ ಟ್ರೈನ್ಡ್ ಕ್ಲೀನಾಗಿ ಮಾಡಿದ್ದಾರೆ. ವಾಶ್ರೂಮೆಲ್ಲ ಅದಕ್ಕಂತ ಜಾಗ ಮಾಡಿರ್ತಾರೆ, ಅಲ್ಲೇ ಹೋಗಿ ಮಾಡುತ್ತೆ. ಇವಾಗ ನೋಡಿ ಇದು ಒಂದೇ ಅಲ್ಲ, ಇನ್ನು ಇದೊಂದಿದೆ. ಇದು ನೋಡಿ ಹೊರಗಡೆ ಪ್ರಯತ್ನ ಪಡ್ತಿತ್ತು, ನಾವು ಬಂದು ತಕ್ಕ ಸುಮ್ಮನೆ ಇದೇ ಬಂದಿದ್ದು. ನೆಕ್ಸ್ಟ್ ಇದನ್ನು ನೋಡ್ತಾನೆ ಇರ್ಬೋದು. ಇದು ಸ್ವಲ್ಪ ಗ್ಲಾಸ್ ಗಲೀಜಾಗಿದೆ ನೋಡಿ. ಇದೆ ನಮ್ಮ ಕಾರ್ಪ್ ಅಂತ. ಇದು ಸೂಪರಾಗಿದೆ ಫಿಶರು. ಅವರೇ ಸೆಟಲ್ ಮಾಡಿದ್ದು ನೋಡಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ಇಲ್ಲಿ ಆ್ಯಲಿಕೇಟರ್ ಕೂಡ ಇದೆ ನೋಡ್ಬೋದು. ಆಮೇಲೆ ಆ್ಯಲಿಕೇಟರ್ ಇದೆ, ಸ್ಮೋಕ್ ಎಲ್ಲ ಇದೆ. ಫಿಶಸ್ ಕೂಡ ಇಟ್ಟಿದ್ದಾರೆ ನೋಡಿ. ನಾವು ನೆಕ್ಸ್ಟ್ ಬಂದಿದ್ದೆ ನಮ್ಮ ಬೀಟಾ ಫಿಶ್ ನೋಡೋಕ್ಕೆ. ಈ ಫೈಟರು ನೋಡಿ ಸೂಪರಾಗಿದೆ. ಅವರೇ ಕಲೆಕ್ಷನ್ ಕ್ಲೀನಾಗಿ ಮಾಡಿದ್ದಾರೆ ನೋಡಿ. ಫಿಶ್ ಎಂಟಿ ಆಗಿದೆ. ಅದಕ್ಕೆ ಅವರು ಸ್ನೇಲ್ಸ್ ಹಾಕಿದ್ದಲ್ಲ. ಸ್ನೇಲ್ಸ್ ಎಲ್ಲ 60 ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಊಟನೂ ಬೇಕಾಗಲ್ಲ, ಅದೇನು ಬೇಕೋ ಅದು ಕಲೆಕ್ಟ್ ಮಾಡ್ಕೊಂಡು ತಿನ್ನುತ್ತೆ ನೋಡ್ಬೋದು ನೀವು ಎಷ್ಟೊಂದಿದೆ. ನೆಕ್ಸ್ಟ್ ಬಂದಿದೆ ನಾವು ನಮ್ಮ ಮೋಲಿ ಫಿಶ್ಗೆ. ಇವಾಗ ಕಲೆಕ್ಷನ್ ಅಷ್ಟಿಲ್ಲ. ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಇದೆ, ಆರೆಂಜ್ ಇದೆ, ಬ್ಲ್ಯಾಕ್ ಇದೆ. ಮತ್ತು ನೋಡಿ ಅವ್ರ ಗಿಡ ಕೂಡ ಸೇಲ್ ಇದೆ. ಅದು ಬಂದುಬಿಟ್ಟು 200 ಅಂತ ಪ್ರೈಸು. ಇದು ಬಂದುಬಿಟ್ಟು 450 ನೋಡಿ. ಇದು ಬಂದುಬಿಟ್ಟು 450 ಅಂತ ಬಂದಿದ್ದಾರೆ. ನೆಕ್ಸ್ಟ್ ನಾವು ಬಂದಿದ್ದೆ ನಮ್ಮ ಟ್ಯಾಂಕ್ ಕ್ಲೀನರಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಬಾಟಮ್ ಕ್ಲೀನರ್, ಒಂದು ಟ್ಯಾಂಕ್ ಕ್ಲೀನರ್. ಇದು ಬಂದುಬಿಟ್ಟು ಬಾಟಮ್ ಕ್ಲೀನರು. ಇದು ಬಂದುಬಿಟ್ಟು ಒಂದು 200 ಪೇರ್ ಇರುತ್ತೆ. ನೀವು ನೋಡ್ಬೋದು ಇದರಲ್ಲಿ ಗಪ್ಪೀಸ್ ಇದೆ, 200 ಪೇರ್ ಇದೆ. ನೆಕ್ಸ್ಟ್ ಬಂದಿದೆ ಆಮೇಲೆ ನಮ್ಮ ಟ್ಯಾಂಕ್ ಕ್ಲೀನರ್. ಇನ್ನೊಂದು ಟೈಪ್ ಅಂದರೆ ಇನ್ನೊಂದು ಟೈಪ್ ಅಂದರೆ ಯೂಸ್ ಇದೆ ನೋಡಿ. ಇದೇ ಒಂದು ಟೈಪ್.
ಇದಕ್ಕೆಲ್ಲ ಏರ್ ಪಂಪ್ ಇರಬೇಕು. ಕ್ಲೀನಾಗಿರುತ್ತೆ. ಇದು ನೋಡಿ, ಇದು ಎಲ್ಲೂ ನೋಡಿರಲ್ಲ. ದಿಸ್ ಇಸ್ ದ ಗಪ್ಪೀಸ್ ಆಫ್ ವೈಟ್ ಗಪ್ಪೀಸ್ ಅಂತ. ನೋಡಿ ಕೋಳಿ ಇದು ನೋಡ್ಬೋದು ಚೆನ್ನಾಗಿದೆ. ಅವರು ಡೆಕೋರೇಟ್ ಮಾಡೋಕ್ಕೆ ಐಟಮ್ ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು. ಡೆಕೋರೇಷನ್ ಐಟಮ್ ಇದೆ. ಮತ್ತೆ ಸ್ಟೋನ್ ಎಲ್ಲ ಇದೆ. ನೆಕ್ಸ್ಟ್ ಬಂದಿದ್ದು ನಾರ್ಮಲ್ ಮಕ್ಕಳು ಪಲ್ಯ. ಇವಾಗ ನೀವು ನೋಡ್ತಾ ಇರ್ಬೋದು ಗಪ್ಪೀಸ್ ಇದೆ. ಇದೆಲ್ಲ ನಾರ್ಮಲ್ ಗಪ್ಪೀಸ್ 200 ಆ ಥರ ಪೇರ್ ಇರುತ್ತೆ. ಇದರಲ್ಲಿ 8 ರೂಪೀಸು ಇರುತ್ತೆ. ನೆಕ್ಸ್ಟ್ ಬಂದಿದೆ ನಾವು ನಮ್ಮ ಬೀಟಾ. ಇದು ಫುಲ್ ಮೂನ್ ಅಂತ ಹೇಳ್ತಾರಂತೆ. ಅದರ ರೇಟ್ ಪ್ರೈಸ್ ಬಂದುಬಿಟ್ಟು 650. ಇದು ನೋಡಿ 40 ರೂಪೀಸ್ ಪೇರ್ ಬರುತ್ತೆ. ಮೋಲೀಸ್ ಇದೆ, ಇದು ನೋಡ್ಬೋದು ಚೆನ್ನಾಗಿದೆ. ನೆಕ್ಸ್ಟ್ ಬಂದಿದ್ದು ನಮ್ಮ ಗಪ್ಪಿ ಫಿಶ್ ಟೈಪ್ ಇದೆ. ಇದು ಜಾಸ್ತಿ ಅಲ್ಲ, 250 ರೇಟು 200 ಲಾಸ್ಟ್ ಪ್ರೈಸ್. ಜರ್ಮನ್ ಕಂಪನಿ ಅದರಲ್ಲಿ ನಮ್ಗೆ ಮಾರ್ಜಿನ್ ಸಿಗಲ್ಲ. ಇದಕ್ಕೆ ಬರಲ್ಲ, ಫ್ರೆಶ್ ಆಗಿದೆ ಪ್ಲಾಂಟ್. 5 ರೂಪಾಯಿ ಬರಲ್ಲ. ಅವ್ರಿಗೆ ಏನು ಬೇಕು ಅಂತ ಹೋಗಬಾರ್ದು. ಇದನ್ನು ನೋಡಿ ಟೆಂಪ್ರೇಚರ್ ಕೂಡ ಇರುತ್ತೆ ಫಿಶಸ್. ಇದು ನೋಡಿ 29.84 ಅಂತ ಇದೆ ನೋಡಿ. ಇವರೇ ಈ ಶಾಪ್ ಓನರ್ ಅಂತ ಹೇಳ್ಬೋದು. ಇವರೇ ಓನರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಶಾಪಲ್ಲಿ ಏನು ಒಂಥರ ಡಿಫ್ರೆಂಟ್ ಐಟಮ್ಸ್ ಕೈಯಿಂದಲೇ ಮಾಡ್ತಾ ರೆಡಿಮೇಡ್ ಇಂಪೋರ್ಟ್ ಆಗ್ತದೆ. ರೆಡಿಮೇಡ್ ಮಾಡೋದು ಇದು ಇಂಪೋರ್ಟ್ ನಾವೇ ಅದು ಈ ಥರ ಸೊ ಇಲ್ಲಿ ನಾವು ಅದನ್ನು ಪ್ಲಾಟ್ ಮಾಡ್ತೀವಿ. CO2 ಹಾಕಿ ಕೊಡಬೇಕು. ಇದರ ಪ್ರೈಸ್ ಇದೆಲ್ಲ ಲೈಕ್ ಎಷ್ಟು ವರ್ಷ ಬರ್ಬೋದು? ಡಿಪೆಂಡ್ ನಾವು ಹೆಂಗೆ ಅದನ್ನು ಬೆಳೆಸ್ತೀವಿ. ಕರೆಕ್ಟಾಗಿ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ ಲೈಫ್ ಲಾಂಗ್. ಯಾವ ಖುಷಿ ಸಿಗ್ಬೋದು ಇದರ ಜೊತೆ ಅವರು ಡಿಪಾಸ್ ಇರ್ಬೋದು, ಶೂಸ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಆಮೇಲೆ ಶೋಲ್ಡರ್ ಆಗಿರ್ಬೋದು, ಕ್ಯಾನ್ ಇರ್ಬೋದು. 40ಇಂದ ಸ್ಟಾರ್ಟ್ ಆಗುತ್ತೆ. ಎಂಡಿಂಗು ನೀವು ಸೆಲೆಕ್ಷನ್ 15 ಮಾಡಿ. ನೀವು ಈಗ ಇದು 50 ಇದೆ. ಇದನ್ನು ಫ್ಯಾಷನ್ ಇದರಲ್ಲಿ ಸ್ಪೆಷಲ್ ಟ್ಯಾಕ್ಸ್ ಹಾಕಿ ಪರ್ಸನ್ ಹಿಮಾಲಯ ಇದ್ಯಾವುದು ಇದು? ಅವನು ಹಿಮಾಲಯನ್. ಅವನ ಹೆಸರು ಬಂದು ಲಿಯೋ. ಲಿಯೋನಾ? ಇದು ಪ್ರೈಸ್ ಎಲ್ಲ ಎಷ್ಟಿದೆ? ಅವನ ಪೆಟ್ ಅಷ್ಟು ಸೇಲ್ಗಲ್ಲ. ಮತ್ತು ಆ ಮರಿ ಬೇಬೀಸ್ ಇದೆ, ಅದು ಸೇಲ್. ಅದು ನೀವು ಎತ್ಕೊಂಡಿರೋದು ಎಷ್ಟು ಪ್ರೈಸ್? ಅದು ಬರುವಾಗ 12,000 ರುಪೀಸು, 14,000 ರುಪೀಸ್ ಅಂತ. ಇದು ಬೇಕಾದ್ರೆ ನಿಮ್ಮ ಹತ್ರನೇ ಮರಿ ಹಾಕಿರೋದು ತಂದಿರೋದು? ಅದು ನನ್ನ ಹತ್ರ ಮರಿ ಹಾಕಿರೋದು, 2 ತಂದಿದ್ದೀನಿ. ಎಷ್ಟಿದ್ದಾರೆ ಮರಿ? ಯಾವುದು? ಅದು 6,500 ಸ್ಟಾರ್ಟ್ ಇದೆ, 20,000 ತನಕ ಇದೆ. ಒಂದು ತೋರಿಸ್ಬೋದಾ? ಆ್ಯಕ್ಚುಲಿ ಇವಾಗ ಎಷ್ಟಿದೆ ಅಲ್ಲ ಅಷ್ಟು. ಎರಡೇ ನಿಮಿಷ ನೋಡ್ಕೊ ನೋಡಿ ಎಷ್ಟು ಚೆನ್ನಾಗಿದೆ.